ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ತಾಂಡಾದ ಹನುಮಂತ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಯಾವ್ದಾದ್ರೂ ಕಾರ್ಯಕ್ರಮದಲ್ಲಿ ಹನುಮಂತ ಬರ್ತಾನೆ ಅಂದ್ರೆ ಜನಗಳು ಮುಗಿ ಬೀಳ್ತಾರೆ. ಹಳ್ಳಿಯ ಯುವಕ ಯುವತಿಯರಿಗೆ ಹನುಮಂತ ಅಂದ್ರೆ ತುಂಬಾನೇ ಇಷ್ಟ. ಇಂತಹ ಸಂದರ್ಭದಲ್ಲಿ ಇದನ್ನ ಗಮನಿಸಿದ ಚುನಾವಣೆ ಆಯೋಗವು ಏನು ಮಾಡಿದೆ ಅಂತ ಹೇಳ್ತೀವಿ ಕೇಳಿ. ತಾಲೂಕು ಮತ್ತು ಹಳ್ಳಿಗಳ ಪ್ರದೇಶಗಳಲ್ಲಿ ವೋಟ್ ಹಾಕೋಕೆ ಕೆಲ ಜನರು ಹಿಂದೇಟ್ ಹಾಕ್ತಾರೆ. ನನ್ನ ಒಂದು ವೋಟ್ ಹಾಕ್ಲಿಲ್ಲ ಅಂದ್ರೆ ಜಗತ್ತೇನು ಪ್ರಳಯ ಆಗಲ ಬಿಡೋ ಅನ್ನೋ ಜನಗಳೇ ಹೆಚ್ಚು. ಇಂತಹ ಜನಗಳನ್ನ ಮತಗಟ್ಟೆಗೆ ತರುವಲ್ಲಿ ಚುನಾವಣಾ ಆಯೋಗ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇರುತ್ತೆ. ಅದರ ಫಲವೇ ಹಾವೇರಿ ಜಿಲ್ಲೆಯ ಚುನಾವಣಾ ಆಯೋಗಕ್ಕೆ ಹನುಮಂತ್ ರಾಯಭಾರಿಯಾಗಿರುವುದು. ಚಿಲ್ಲೂರು ಬಡ್ನಿ ತಾಂಡಾದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಎನ್.ಕೆ. ಪಾಟೀಲ್ ಅವರು ಮಾತನಾಡಿ, ಹನುಮಂತ್ ಲಮಾಣಿ ಸರಿಗಮಪದರ ಮೂಲಕ ಒಂದು ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾಗಿದ್ದಾನ. ಇದನ್ನ ಉದ್ದೇಶವನ್ನ ಇಟ್ಕೊಂಡು ಚುನಾವಣಾ ಆಯೋಗದವರು ಆತನನ್ನ ನಮ್ಮ ಹಾವೇರಿ ಜಿಲ್ಲಾ ಚುನಾವಣಾ ರಾಯಭಾರಿಯನ್ನಾಗಿ ಮಾಡಿರೋದು ಬಹಳ ಸಂತೋಷ. ಇದರಿಂದ ಎಂದೂ ವೋಟ್ ಹಾಕಲಾರವರು ಕೂಡ ಅವ್ರ ಪ್ರೇಮವಾಗಿ ವೋಟ್ ಹಾಕ್ತಾರ ಮತ್ತು ಹಿಂದುಳಿದ ಜನಾಂಗ, ಅನಕ್ಷರಸ್ಥರು, ಹಳ್ಳಿಯಲ್ಲಿರ್ತಕ್ಕಂಥ ಜನರ ಎಲ್ಲರೂ ಅವ್ರ ಅಭಿಮಾನಿಗಳಾಗಿರೋದ್ರಿಂದ ಬಹಳ ಜನ ಏನಾಗಬೇಕಾಗೈತಿ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಅವರು ಕೂಡ ಎದ್ದು ಬಂದು ಅವರು ಅವತ್ತಿನ ದಿವಸ ಮತದಾನ ದಿವಸ ವೋಟ್ ಹಾಕ್ತಾರ. ಅದು ಒಳ್ಳೆಯ ಅಭಿಪ್ರಾಯ ಅಂತಕ್ಕಂಥದ್ದು ಎಲ್ಲರ ಮನೆ ಮಾತಾಗಿದೆ. ಇದರಿಂದ ಹನುಮಂತ್ ಲಮಾಣಿ ಅವರಿಂದ ಬಹುಶಃ ಒಂದು ದೇಶ ಸೇವೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಇದರಿಂದ ಒಳ್ಳೆಯ ಒಂದು ಪ್ರಜಾಪ್ರಭುತ್ವ ನಿರ್ಮಾಣ ಮಾಡುವಲ್ಲಿ ಹನುಮಂತನ ಒಂದು ಪಾತ್ರ ಕೂಡ ಪ್ರಮುಖ ಆಗ್ತಕ್ಕಂಥದ್ದು ಇಲ್ಲಿ ಅಭಿಪ್ರಾಯವಾಗಿದೆ. ಫ್ರೆಂಡ್ಸ್, ನಿಮ್ಮ ಪ್ರಕಾರ ಹನುಮಂತರವರು ಹಾವೇರಿ ಜಿಲ್ಲೆಯ ಚುನಾವಣಾ ಆಯೋಗಕ್ಕೆ ರಾಯಭಾರಿ ಆಗೋದ್ರಿಂದ ಹೆಚ್ಚಿನ ಮತದಾನ ಆಗುತ್ತೋ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.